Hello everyone, this is Sindhu, Assistant Professor, Department of Economics, GFGC, Midigation. ಈ ದಿನದ ಸೆಷನಲ್ಲಿ ನಾವು ಈ ಚಾಪ್ಟರ್ನ ಫಿಫ್ತ್ ಚಾಪ್ಟರ್ ನಾವೇನು ಡಿಸ್ಕಸ್ ಮಾಡ್ತಾ ಇದ್ವಿ ಲಾಸ್ಟ್ ಸೆಷನ್ಸ್ ಎಲ್ಲ ಸೆಕ್ಟರ್ ವ್ಯೂ ಆಫ್ ಡೆವಲಪ್ಮೆಂಟ್ ಅಭಿವೃದ್ಧಿ ವಲಯವಾರು ನೋಟ ಏನಿತ್ತು ಆ ಚಾಪ್ಟರ್ನ ಲಾಸ್ಟ್ ಕಾನ್ಸೆಪ್ಟ್ ಒಂದು ಈ ದಿನದ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಕಾನ್ಸೆಪ್ಟ್ ಆಫ್ ಕಾಂಪ್ಲಿಮೆಂಟ್ರಿ ಬಿಟ್ವೀನ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ, ಕೃಷಿ ಮತ್ತು ಕೈಗಾರಿಕಾ ವಲಯದ ಪೂರಕ ಅವಲಂಬನೆ, ಕಾಂಪ್ಲಿಮೆಂಟ್ರಿ ಬಿಟ್ವೀನ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ. ಸೊ ಈ ಹಿಂದಿನ ಸೆಷನ್ಸಲ್ಲಿ ನಾವು ಕೃಷಿ ಮತ್ತು ಕೈಗಾರಿಕಾ ವಲಯದ ಪರಸ್ಪರ ಅವಲಂಬನೆ, ಹಾಗೆ ಕೃಷಿ ಮತ್ತು ಸೇವಾ ವಲಯದ ನಡುವಿನ ಪರಸ್ಪರ ಅವಲಂಬನೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದು ಬಂದುಬಿಟ್ಟು ಕಾಂಪ್ಲಿಮೆಂಟರಿ, ಕೃಷಿ ಮತ್ತು ಕೈಗಾರಿಕಾ ವಲಯದ ನಡುವಿನ ಒಂದು ಪರಸ್ಪರ ಪೂರಕವಾಗಿರಬೇಕೆ. ನಾವೀಗ ಅವಲಂಬನೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕೃಷಿ ವಲಯದ ಮೇಲೆ ಕೈಗಾರಿಕೆ ಯಾಕೆ ಅವಲಂಬನೆ ಆಗಿರುತ್ತೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡೋದು, ಕೈಗಾರಿಕಾ ಉತ್ಪನ್ನಗಳಿಗೆ ಮಾರುಕಟ್ಟೆ ಇದು ಕೃಷಿ ಅಂತಕ್ಕಂಥದ್ದು, ಉದ್ಯಮ ಕ್ಷೇತ್ರಕ್ಕೆ ಸಾಕಷ್ಟು ಶ್ರಮದ ಪೂರೈಕೆ ಮಾಡುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಕೈಗಾರಿಕಾ ವಲಯದ ಮೇಲೂ ಕೂಡ ಕೃಷಿ ಅವಲಂಬಿತವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಕೃಷಿಗೆ ಕೆಲವೊಂದು ಹೂಡುವಳಿಗಳನ್ನು ಪೂರೈಕೆ ಮಾಡೋದ್ರಲ್ಲಿರ್ಬೋದು, ಕೃಷಿ ಸರಕುಗಳಿಗೆ ಮಾರುಕಟ್ಟೆಯನ್ನು ಪೂರೈಕೆ ಮಾಡೋದಿರ್ಬೋದು, ಅಥವಾ ಕೃಷಿ ವಲಯದಿಂದ ಹೊರಬಂದ ಶ್ರಮಕ್ಕೆ ಉದ್ಯೋಗವನ್ನು ಕೊಡೋದ್ರಲ್ಲಿರ್ಬೋದು. ಸೊ ಈ ರೀತಿಯಲ್ಲಿ ಕೆಲವೊಂದು ಪರಸ್ಪರ ಅವಲಂಬನೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಈಗೇನು ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋದಾದರೆ ಪೂರಕವಾಗಿರ್ತಕ್ಕಂಥದ್ದು. ಸೊ ಪರಸ್ಪರ ಪೂರಕವಾಗಿ ಹೇಗಿರುತ್ತೆ ಕೃಷಿ ಮತ್ತು ಕೈಗಾರಿಕೆಗಳು ಅಂತ ಹೇಳಿಬಿಟ್ಟು ನೋಡೋದಾದರೆ, ಅಗ್ರಿಕಲ್ಚರ್ ಇಂಡಸ್ಟ್ರಿಗೆ ಪೂರಕವಾಗಿ ಕಾರ್ಯನಿರ್ವಹಿಸಬೇಕು, ಕೃಷಿ ಕೈಗಾರಿಕೆಗೆ ಪೂರಕವಾಗಿ ಕಾರ್ಯನಿರ್ವಹಿಸಬೇಕು, ಅದೇ ರೀತಿ ಕೈಗಾರಿಕೆಗಳು ಕೃಷಿಗೆ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. The interdependency of agriculture and industry helps the development of both the sector. The most important aspect of this interdependency is that the products of one serve as important inputs for the other. Growth of one sector thus means supply of input for the other. ಸೊ ಅಗ್ರಿಕಲ್ಚರಿಂದ ಇಂಡಸ್ಟ್ರೀಸ್ಗೆ ಏನು ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ, ಪೂರಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು, ಪರಸ್ಪರ ಅವಲಂಬಿತವಾಗಿರೋದು. ಸೊ ಏನು ಕಾಂಟ್ರಿಬ್ಯೂಷನ್ ಆಫ್ ಅಗ್ರಿಕಲ್ಚರ್ ಟು ಇಂಡಸ್ಟ್ರೀಸ್, ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್ ಟು ದ ಇಂಡಸ್ಟ್ರೀಸ್, ಏನೆಲ್ಲ ಇಂಡಸ್ಟ್ರೀಸ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಗ್ರಿಕಲ್ಚರ್ ಅನ್ನೋದಾದರೆ ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್ ಟು ದ ಇಂಡಸ್ಟ್ರೀಸ್, ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳನ್ನು ಪೂರೈಕೆ ಮಾಡುತ್ತೆ. ಅಫ್ಕೋರ್ಸ್ ಈಗ ಕಚ್ಚಾ ಸಾಮಗ್ರಿಗಳು ಬೇಕಿರ್ತಕ್ಕಂಥವು ಏನಿದ್ದಾವೆ ಕೈಗಾರಿಕೆಗಳಿಗೆ, ಅಂತಹ ಎಲ್ಲ ಕಚ್ಚಾ ಸಾಮಗ್ರಿಗಳನ್ನು ಕೃಷಿ ಕೈಗಾರಿಕೆಗಳಿಗೆ ಪೂರೈಕೆ ಮಾಡುತ್ತೆ. ಆ ಕಚ್ಚಾ ಸಾಮಗ್ರಿಗಳು ಇಲ್ದಲೇ ಹೋದರೆ ಕೈಗಾರಿಕೆಗಳನ್ನು ರನ್ ಮಾಡ್ತಕ್ಕಂಥದ್ದು ಕಷ್ಟ. ಏಕೆ ಅಂತ ಹೇಳಿದ್ರೆ ಸಕ್ಕರೆ ಕೈಗಾರಿಕೆಗಳಿಗೆ ಕಬ್ಬನ್ನು ಪೂರೈಕೆ ಮಾಡೋದು, ಹತ್ತಿ ಬಟ್ಟೆ ಕೈಗಾರಿಕೆಗೆ ಹತ್ತಿಯನ್ನು ಪೂರೈಕೆ ಮಾಡೋದು, ಲೆದರ್ ಇಂಡಸ್ಟ್ರೀಸ್ಗಳಿಗೆ ಪ್ರಾಣಿಗಳ ಚರ್ಮವನ್ನು ಪೂರೈಕೆ ಮಾಡ್ತಕ್ಕಂಥದ್ದು, ಪಶುಸಂಗೋಪನೆ ಅದು ಕೃಷಿ ಆಧಾರಿತ ಚಟುವಟಿಕೆ. ಹೀಗೆ ಸಾಕಷ್ಟು ಉಪ ಉತ್ಪನ್ನಗಳನ್ನು ಕೃಷಿಯಿಂದ ಕೈಗಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಗಳ ರೂಪದಲ್ಲಿ ಪೂರೈಕೆ ಮಾಡಲಿಕ್ಕೆ ಕೃಷಿ ಬೇಕಾಗುತ್ತೆ. ನೆಕ್ಸ್ಟ್, ಸಪ್ಲೈ ಆಫ್ ವೇಜ್ ಗೂಡ್ಸ್. The market arrivals of food grains can be taken to represent what agriculture can pay for the non-agriculture sector as wage goods, provided the market arrivals do not contain any distress sale on the part of the agriculturist. ನಮ್ಮಲ್ಲೇನು ಕೆಲವೊಂದು ಸಹಾಯಕ ಮಾರಾಟಗಳು ಆಗ್ತವೆ, ಸೊ ಅದಾಗೋದನ್ನು ತಪ್ಪಿಸ್ಬೇಕಂತ ಬಂದಾಗ ವೇಜ್ ಗೂಡ್ಸ್ ಏನಿದ್ದಾವೆ ಅದನ್ನು ಇವರು ಕೃಷಿಯಿಂದ ಸಪ್ಲೈ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಅಗೇನ್ ಅಗ್ರಿಕಲ್ಚರ್ ಆ್ಯಂಡ್ ಫಾರಿನ್ ಟ್ರೇಡ್, ಕೃಷಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಸಂಬಂಧ ಹೇಗಿದೆ ಅಂತ ಹೇಳಿದರೆ ಅದು ಕೈಗಾರಿಕೆಗಳಿಗೆ ಅನುಕೂಲ ಮಾಡಿಕೊಳ್ಳೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಈಗ ನಾವು ಬೇರೆ ಕೃಷಿ ಪದಾರ್ಥಗಳನ್ನು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡಬೇಕಂತ ಬಂದಾಗ ಸೊ ವಿ ನೀಡ್ ದ ಹೆಲ್ಪ್ ಆಫ್ ಇಂಡಸ್ಟ್ರೀಸ್. ಸೊ ಆಗ ನಾವು ಇಂಡಸ್ಟ್ರೀಸ್ಗಳಿಗೆ ಹೆಚ್ಚು
ಕೃಷಿಯಿಂದ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಸ್ಪೈಸಿ ಐಟಮ್ಸ್ಗಳಿರ್ಬೋದು, ಡ್ರೈ ಫ್ರೂಟ್ಸ್ಗಳಿರ್ಬೋದು, ಇವುಗಳನ್ನೆಲ್ಲ ನಾವು ಒಂದು ಪ್ರೊಸೆಸಿಂಗ್ ಮಾಡೋದಕ್ಕೆ ಇಂಡಸ್ಟ್ರೀಸ್ಗಳ ಮೇಲೇ ಡಿಪೆಂಡ್ ಆಗಿರ್ತೀವಿ ಕೃಷಿಕರು ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಕೈಗಾರಿಕೆಗಳ ಮೇಲೆ ಕೈಗಾರಿಕೆಗಳಿಗೆ ಅಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಿ ಲಭಿಸ್ತಾ ಹೋಗುತ್ತೆ. ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೃಷಿ ಪದಾರ್ಥಗಳಿಗೆ ಬೇಡಿಕೆಯನ್ನು ಸೃಷ್ಟಿ ಮಾಡಿಕೊಂಡಾಗ ರೈತ ಅವುಗಳಿಂದಾಗಿ ಕೈಗಾರಿಕೆಗಳಿಗೆ ಹೆಚ್ಚು ಉದ್ಯೋಗಾವಕಾಶಗಳು ಸಿಗ್ತವೆ. ಈಗ ನಮ್ಮಲ್ಲಿ ನಮ್ಮ ಅಡಿಕೆಗೆ, ನಮ್ಮ ದೇಶದಲ್ಲಿ ಬೆಳೀತಕ್ಕಂಥ ಅಡಿಕೆಗೆ ಹೆಚ್ಚು ಡಿಮ್ಯಾಂಡ್ ಇದೆ ಅಂತ ಬಂದಾಗ ಅಡಿಕೆಯನ್ನು ಹೆಚ್ಚು ಹೆಚ್ಚು ಪ್ರೊಡಕ್ಷನ್ ಮಾಡಬೇಕು, ಬೇಗ ಬೇಗ ಕೆಲಸಗಳು ಆಗಬೇಕು. ಸೊ ಈಗ ಅಡಿಕೆ ಸುಲಿಯೋದಕ್ಕೆ ಇರ್ತಕ್ಕಂಥ ಮೆಷಿನ್ಸ್, ಸೊ ಅಲ್ಲಿ ಕೈಗಾರಿಕೆಗಳು ರನ್ ಆಗೋದಕ್ಕೆ ಚಾನ್ಸಸ್ ಆಗುತ್ತೆ. ಸಕ್ಕರೆಗೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ. ಸೊ ಆಗ ನಮ್ಮ ದೇಶದ ಸಕ್ಕರೆಗೆ ಬೇರೆ ರಾಷ್ಟ್ರಗಳಲ್ಲಿ ಹೆಚ್ಚು ಡಿಮ್ಯಾಂಡ್ ಇದೆ ಅಂತ ಹೇಳಿದರೆ, ಸೊ ಈಗೇನು ಶುಗರ್ ಇಂಡಸ್ಟ್ರೀಸ್ಗೆ ಹೆಚ್ಚು ಬೆನಿಫಿಟ್ ಆಗ್ತಾ ಹೋಗುತ್ತೆ. ಅಂದರೆ ಕೃಷಿ ಮತ್ತು ವಿದೇಶಿ ವ್ಯಾಪಾರದ ನಡುವಿನ ಸಂಬಂಧವೂ ಕೂಡ ಕೈಗಾರಿಕೆಗಳಿಗೆ ಒಂದು ರೀತಿ ಬೆನಿಫಿಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಪ್ರಾವಿಷನ್ ಆಫ್ ಮಾರ್ಕೆಟ್ ಫಾರ್ ದ ಇಂಡಸ್ಟ್ರಿಯಲ್ ಸೆಕ್ಟರ್. ಸಾಕಷ್ಟು ಕೈಗಾರಿಕೋತ್ಪನ್ನಗಳಿಗೆ ಕೃಷಿಯ ಒಂದು ಕೃಷಿಕರು ಕೆಲವೊಂದು ಕೈಗಾರಿಕಾ ಉತ್ಪನ್ನಗಳನ್ನು ಬೇಡಿಕೆ ಮಾಡ್ತಾ ಬರ್ತಾರೆ. ಸೊ ಕೃಷಿ ವಲಯ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕೈಗಾರಿಕಾ ಸರಕುಗಳಿಗೆ ಒಂದು ಮಾರುಕಟ್ಟೆ, ಕೈಗಾರಿಕಾ ಸರಕುಗಳಿಗೆ ಮಾರುಕಟ್ಟೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ಬೋದು. ಪ್ರಾವಿಷನ್ ಆಫ್ ಮಾರ್ಕೆಟ್ ಫಾರ್ ದ ಇಂಡಸ್ಟ್ರಿಯಲ್ ಮಾರ್ಕೆಟ್. ಕೈಗಾರಿಕೋತ್ಪನ್ನಗಳಿಗೆ ಕೃಷಿ ವಲಯ ಅಂತಕ್ಕಂಥದ್ದು ಒಂದು ಬೃಹತ್ ಮಾರುಕಟ್ಟೆ ನಂಬಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್, ಇದಿಷ್ಟು ಕೃಷಿ ಕೈಗಾರಿಕೆಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಕೃಷಿ ವಲಯದ ಮೇಲೆ ಕೈಗಾರಿಕೆ ಅವಲಂಬಿತವಾಗಿರೋದು. ಕೃಷಿ ಕೈಗಾರಿಕೆಗೆ ಪೂರಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಕೈಗಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಗಳನ್ನು ಪೂರೈಕೆ ಮಾಡೋದಿರ್ಬೋದು, ವೇಜ್ ಗೂಡ್ಸ್ನ ಸಪ್ಲೈ ಮಾಡೋದಿರ್ಬೋದು, ಕೃಷಿ ಮತ್ತು ವಿದೇಶಿ ವ್ಯಾಪಾರದ ನಡುವಿನ ಸಂಬಂಧ ಇರ್ಬೋದು, ಕೈಗಾರಿಕೋತ್ಪನ್ನಗಳಿಗೆ ಒಂದು ಬೃಹತ್ ಮಾರುಕಟ್ಟೆಯಾಗಿ ಪರಿಣಮಿಸಿರ್ತಕ್ಕಂಥದ್ದಿರ್ಬೋದು. ಹಾಗೆ ಇವೆಲ್ಲ ಆಗ್ತಿದ್ದಾವೆ ಅಂತ ಹೇಳಿದರೆ, ಸಕ್ಕರೆ ಕೈಗಾರಿಕೆ, ಲೆದರ್ ಇಂಡಸ್ಟ್ರೀಸ್ ಇವೆಲ್ಲ ರನ್ ಆಗ್ತಿದ್ದಾವೆ ಅಂತ ಹೇಳಿದರೆ ಅಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಾ ಬರ್ತವೆ. ಸೊ ಹೆಚ್ಚು ಶ್ರಮವನ್ನು ಪೂರೈಕೆ ಮಾಡ್ತಾ ಬರುತ್ತೆ ಕೃಷಿ ವಲಯ, ಅದನ್ನು ಕೂಡ ಪೂರೈಕೆ ಮಾಡುತ್ತೆ. ಆ ಇಂಡಸ್ಟ್ರೀಸ್ಗಳಲ್ಲಿ ವರ್ಕ್ ಮಾಡಲಿಕ್ಕೆ ಲೇಬರ್ ಫೋರ್ಸನ್ನು ಕೂಡ ಕೃಷಿ ವಲಯದಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಈಗ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಬರ್ತಾ ಇದೆ. ಕೃಷಿ ವಲಯದಲ್ಲಿ ಡಿಪೆಂಡ್ ಆಗ್ತಿರ್ತಕ್ಕಂಥವ್ರ ಪ್ರಮಾಣ ಕಡಿಮೆ. ಸೊ ಎಲ್ಲಿಗೆ ಬರ್ತಿದ್ದಾರೆ ಎಲ್ಲ, ಈಗ ಕೃಷಿಕರ ಮಕ್ಕಳು ಕೂಡ ಎಜುಕೇಷನನ್ನು ಪಡ್ಕೊಂಡು ಇಂಡಸ್ಟ್ರೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಇಂಡಸ್ಟ್ರೀಸ್ಗೆ ಒಂದು ಲೇಬರ್ ಫೋರ್ಸನ್ನು, ಶ್ರಮವನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಕೂಡ ಕೃಷಿ ವಲಯ ಆಗಿರುತ್ತೆ. ಆ ನಿಟ್ಟಿನಲ್ಲೂ ಕೂಡ ಕೃಷಿ ಕೈಗಾರಿಕೆಗೆ ಪೂರಕವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ನಾವು ಏನು ನೋಡೋದು ಅಂತ ಹೇಳಿದ್ರೆ, ಕಾಂಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟಾರ್ ಟು ದ ಅಗ್ರಿಕಲ್ಚರ್ ಸೆಕ್ಟಾರ್. ಕೃಷಿಗೆ ಕೈಗಾರಿಕಾ ಕ್ಷೇತ್ರದ ಕೊಡುಗೆ ಏನು? ಕೈಗಾರಿಕೆ ಕೃಷಿ ಕ್ಷೇತ್ರಕ್ಕೆ ಯಾವ ರೀತಿಯಲ್ಲಿ ಪೂರಕವಾಗಿ ಕೆಲಸ ಮಾಡುತ್ತೆ, ಯಾವ ರೀತಿ ಕಾಂಪ್ಲಿಮೆಂಟ್ರಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾವೀಗ ಕನ್ಸಿಡರ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಫಸ್ಟ್ಲಿ, ಪ್ರೊವಿಷನ್ ಆಫ್ ಮಾಡರ್ನ್ ಇನ್ಪುಟ್ಸ್ ಟು ದ ಅಗ್ರಿಕಲ್ಚರ್ ಸೆಕ್ಟಾರ್. ಅಲ್ಲಿ ಕೃಷಿ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳನ್ನು ಪೂರೈಕೆ ಮಾಡ್ತಾಯಿತ್ತು. ಇಲ್ಲಿ ಕೈಗಾರಿಕೆ ಕೃಷಿಗೆ ಬೇಕಾಗಿರ್ತಕ್ಕಂತಹ ಕಚ್ಚಾ ಸಾಮಗ್ರಿಗಳು ಅಂತ ಬಂದರೆ ಹೂಡುವಳಿಗಳು, ಇನ್ಪುಟ್ಸ್. ಅದರಲ್ಲೂ ಎಂಥ ಇನ್ಪುಟ್ಸ್? ಮಾಡ್ರನೈಸ್ ಆಗಿರ್ತಕ್ಕಂಥ ಇನ್ಪುಟ್ಸ್. ಕೃಷಿಗೆ ಬೇಕಾಗಿರ್ತಕ್ಕಂತಹ ಸಲಕರಣೆಗಳು, ಟೆಕ್ನಾಲಜಿ, ಮೆಷಿನರೀಸ್ಗಳು. ಕೃಷಿ ಉತ್ಪಾದನೆ ಹೆಚ್ಚಾಗಬೇಕಂತ ಹೇಳಿದರೆ ಯಂತ್ರೋಪಕರಣಗಳು, ಕೃಷಿ ಯಂತ್ರೋಪಕರಣಗಳು, ಕಲ್ಟಿವೇಟ್ ಮಾಡಲಿಕ್ಕೆ ಬೇಕಿರ್ತಕ್ಕಂಥ ಟ್ರ್ಯಾಕ್ಟರ್ಸ್, ಕ್ರಾಪ್ ಸಪ್ರೇಟ್ ಮಾಡ್ತಕ್ಕಂಥ ಮೆಷಿನ್ಸ್ಗಳು, ಇವೆಲ್ಲವನ್ನ ಕೂಡ ಏನು ಮಾಡುತ್ತೆ, ಕೈಗಾರಿಕೆ ಕೃಷಿಗೆ ಪೂರೈಕೆ ಮಾಡ್ತಾ ಬರುತ್ತೆ. ಅದೇ ರೀತಿ ಕೇವಲ ಮೆಷಿನ್ಸ್ ಮಾತ್ರ ಅಲ್ಲ, ರಸಗೊಬ್ಬರಗಳು, ಕ್ರಿಮಿನಾಶಕಗಳು, ಇವೆಲ್ಲವನ್ನು ಕೂಡ ಕೈಗಾರಿಕೆಗಳು ಕೃಷಿಗೆ ಪೂರೈಕೆ ಮಾಡ್ತವೆ. ಅಲ್ಲಿ ಕೃಷಿ
ಕೈಗಾರಿಕೆಗೆ ಕಚ್ಚಾ ಸಾಮಗ್ರಿಗಳನ್ನ ಪೂರೈಕೆ ಮಾಡುತ್ತೆ. ಇಲ್ಲಿ ಕೈಗಾರಿಕೆ ಕೃಷಿಗೆ ಬೇಕಾಗಿರ್ತಕ್ಕಂಥ ಹೂಡುವಳಿಗಳು, ಆಧುನಿಕ ಹೂಡುವಳಿಗಳನ್ನು ಪೂರೈಕೆ ಮಾಡುತ್ತೆ. ಯಂತ್ರೋಪಕರಣಗಳಿರ್ಬೋದು, ಟ್ರ್ಯಾಕ್ಟರ್ಸ್ ಇರ್ಬೋದು, ಮೆಷಿನ್ಸ್ಗಳು, ಫರ್ಟಿಲೈಸರ್ಸ್, ರಸಗೊಬ್ಬರ, ಕ್ರಿಮಿನಾಶಕ ಇವೆಲ್ಲವನ್ನು ಕೂಡ ಸಪ್ಲೈ ಮಾಡುತ್ತೆ ಕೈಗಾರಿಕೆ ಕೃಷಿಗೆ. ಸೊ ನೆಕ್ಸ್ಟ್, ಪ್ರೊವಿಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳನ್ನು ಪೂರೈಕೆ ಮಾಡುತ್ತೆ. ಸೊ ಕೃಷಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯ ಏನು? ಟ್ರಾನ್ಸ್ಪೋರ್ಟೇಷನ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಬೇಕು, ಹೆಲ್ತ್ ಸರ್ವಿಸಸ್ ಬೇಕು, ಎಜುಕೇಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಬೇಕು. ಸೊ ಆಲ್ಮೋಸ್ಟ್ ಇವೆಲ್ಲ ಸರ್ವಿಸ್ ಸೆಕ್ಟರಲ್ಲೇ ಬರ್ತಕ್ಕಂಥದ್ದು. ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಹೆಲ್ತ್ ಸರ್ವಿಸ್ ಇವೆಲ್ಲ ಸೇವಾ ವಲಯದಲ್ಲೇ ಬರುತ್ತೆ. ಬಟ್ ಅದನ್ನೆಲ್ಲ ನಮಗೆ ತಯಾರು ಮಾಡಿಕೊಡೋದು ಇಂಡಸ್ಟ್ರಿ. ಟ್ರಾನ್ಸ್ಪೋರ್ಟೇಷನ್ ಇದು ಸೇವಾ ವಲಯದಲ್ಲೇ ಬರೋದು. ಆದರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳನ್ನ ಪ್ರೊಡಕ್ಷನ್ ಮಾಡಿಕೊಡ್ತಕ್ಕಂಥದ್ದು ಇಂಡಸ್ಟ್ರಿ. ಎಲೆಕ್ಟ್ರಿಸಿಟಿ ಬೇಕಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್, ಎಲೆಕ್ಟ್ರಿಸಿಟಿಗೆ ಕನೆಕ್ಷನ್ಸ್ ಕೊಡಬೇಕು ನಮಗೆ, ಸ್ವಿಚ್ಗಳಿಗೆ, ವೈರ್ಗಳು ಇವನ್ನೆಲ್ಲ ಕನೆಕ್ಷನ್ ಕೊಡಬೇಕಂದ್ರೆ ಆ ವೈರ್ಗಳನ್ನ ತಯಾರು ಮಾಡ್ತಕ್ಕಂಥದ್ದು ಒಂದು ಇಂಡಸ್ಟ್ರಿ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈಗ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದರೆ ಬ್ಯಾಂಕ್ಸ್ನ ನಾವು ತೊಗೊಳ್ತೀವಿ. ಬ್ಯಾಂಕಿಗೆ ಬೇಕಾಗಿರ್ತಕ್ಕಂತಹ ಎಕ್ವಿಪ್ಮೆಂಟ್ಸ್ನ ತಯಾರು ಮಾಡಿಕೊಡ್ತಕ್ಕಂಥದ್ದು ಕೂಡ ಇಂಡಸ್ಟ್ರಿ. ಈಗ ಕಂಪ್ಯೂಟರ್ಸ್ ಬೇಕು, ಲ್ಯಾಪ್ಟಾಪ್ಸ್ಗಳು ಬೇಕು, ಎಲೆಕ್ಟ್ರಿಸಿಟಿ ಬೇಕು, ಎಗೇನ್ ಬೇಕಿರ್ತಕ್ಕಂತಹ ಬ್ಯಾಂಕಿಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ತಯಾರು ಮಾಡ್ತಕ್ಕಂಥದ್ದು ಇಂಡಸ್ಟ್ರಿ. ಹೆಲ್ತ್ ಸರ್ವಿಸಸ್, ಹಾಸ್ಪಿಟಲ್ಸ್ಗೆ ಬೇಕಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನ ತಯಾರು ಮಾಡಿಕೊಡ್ತಕ್ಕಂಥದ್ದು ಇಂಡಸ್ಟ್ರಿ. ಇವೆಲ್ಲ ಏನು ಸೇವಾ ವಲಯಗಳಿದ್ದಾವೆ, ಈ ಸೇವಾ ವಲಯಗಳಿಗೆ ಬೇಕಿರ್ತಕ್ಕಂತಹ ಸಾಮಗ್ರಿಗಳನ್ನ ತಯಾರು ಮಾಡಿಕೊಡೋದು ಇಂಡಸ್ಟ್ರಿ. ಹಾಗಾಗಿ ಇಂಡೈರೆಕ್ಟ್ಲಿ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡೋದ್ರಲ್ಲಿ ಕೈಗಾರಿಕೆ ಪಾತ್ರ ವಹಿಸುತ್ತೆ. ಕೃಷಿಗೆ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡೋದ್ರಲ್ಲಿ ಪರೋಕ್ಷವಾಗಿ ಕೈಗಾರಿಕೆ ಕೂಡ ಕಾರಣ ಆಗಿರುತ್ತೆ. ಇವೆಲ್ಲ ಸೇವಾ ವಲಯ, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಎಲೆಕ್ಟ್ರಿಸಿಟಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಲ್ಲವೂ ಸೇವಾ ವಲಯದಲ್ಲಿ ಬರ್ತವೆ. ಆದರೆ ಆ ಸೇವಾ ವಲಯದ ಸಾಮಗ್ರಿಗಳನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು ಕೈಗಾರಿಕೆ. ಹಾಗಾಗಿ ಪರೋಕ್ಷವಾಗಿ ಮೂಲ ಸೌಕರ್ಯಗಳನ್ನು ಕೈಗಾರಿಕೆ ಕೃಷಿಗೆ ಪೂರೈಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಸೊ ಹಾಗಾಗಿ ಎರಡೂ ಡಿಪೆಂಡೆನ್ಸಿನೂ ಇದೆ. ಹಾಗೆ ಇನ್ನೊಂದು ನಾವು ಹೇಳೋದಾದರೆ, ಕೃಷಿ ಸರಕುಗಳಿಗೆ ಪ್ರೊವಿಷನ್ ಆಫ್ ಮಾರ್ಕೆಟ್ ಫಾರ್ ಅಗ್ರಿಕಲ್ಚರಲ್ ಗೂಡ್ಸ್, ಕೃಷಿ ಸರಕುಗಳಿಗೂ ಕೂಡ ಇದು ಮಾರುಕಟ್ಟೆಯನ್ನು ಪೂರೈಕೆ ಮಾಡಿಕೊಡುತ್ತೆ. ಯಾವ ರೀತಿ? ಈಗ ಫಾರ್ ಎಕ್ಸಾಂಪಲ್, ಕೈಗಾರಿಕೆ ತನ್ನ ಉತ್ಪನ್ನಗಳನ್ನು ವ್ಯವಸಾಯ ಕ್ಷೇತ್ರಕ್ಕೆ ನೀಡ್ತಾ ಇರುತ್ತೆ ಹೂಡುವಳಿಗಳ ರೂಪದಲ್ಲಿ. ಅದ್ರ ಜೊತೆಗೆ ಕೆಲವೊಂದು ವ್ಯವಸಾಯೋತ್ಪನ್ನಗಳನ್ನು ತಾನು ಹೂಡುವಳಿಯಾಗಿ ಪಡೆಯೋದ್ರ ಮುಖಾಂತರ, ತಾನು ಕಚ್ಚಾ ಸಾಮಗ್ರಿಯ ರೂಪದಲ್ಲಿ ಪಡೆಯೋದ್ರ ಮುಖಾಂತರ ಅಲ್ಲೂ ಕೂಡ ಅದರ ಮಾರುಕಟ್ಟೆ ವಿಸ್ತರಣೆಗೆ ಅವಕಾಶ ಮಾಡಿಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹತ್ತಿ, ಸೆಣಬು, ಎಣ್ಣೆ ಬೀಜ, ಕಬ್ಬು ಇಂತಹ ಉತ್ಪನ್ನಗಳು ಏನಿದ್ದಾವೆ ಇವುಗಳು ಕೈಗಾರಿಕೆಯನ್ನು ಹೊರತು ಸಿದ್ಧಪಡಿಸಿದ ವಸ್ತುಗಳು ಆಗಿರೋದಿಲ್ಲ. ಇವುಗಳನ್ನು ಕೈಗಾರಿಕೆಗಳು ಬಳಸ್ಕೊಳ್ದಲೇ ಹೋದರೆ ವ್ಯವಸಾಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಅಂತಕ್ಕಂಥದ್ದು ಸಂಕುಚಿತವಾಗ್ತಾ ಹೋಗುತ್ತೆ. ಕಾಲಕ್ರಮೇಣ ಅದರ ಪ್ರಗತಿನೇ ಕುಂಠಿತವಾಗಿ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ಬೋದು. ಹಾಗಾಗಿ ವ್ಯವಸಾಯದ ಅಭಿವೃದ್ಧಿ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಮಾರುಕಟ್ಟೆ ವಿಸ್ತರಣೆ ದೃಷ್ಟಿಯಿಂದಾಗಿ ಕೈಗಾರಿಕಾ ಅಭಿವೃದ್ಧಿ ಅವಶ್ಯಕವಾಗಿರ್ತಕ್ಕಂಥದ್ದು. ಈ ಎಣ್ಣೆ ಬೀಜಗಳಿಗೆ, ಕಬ್ಬು, ಹತ್ತಿ ಇವಕ್ಕೆಲ್ಲ ಬೇಡಿಕೆನೇ ಇಲ್ದಲೇ ಹೋದರೆ ಕೈಗಾರಿಕೆಗಳಿಂದ ಬೇರೆ ಯಾರೂ ಇನ್ನು ಅದನ್ನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ಸರ್ವಿಸ್ ಸೆಕ್ಟರ್ ಅದನ್ನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ಅವುಗಳನ್ನ ಎಣ್ಣೆ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ ಮಾತ್ರ ಅವುಗಳನ್ನ ಡಿಮ್ಯಾಂಡ್ ಮಾಡ್ತಾರೆ. ಸಪೋಸ್ ಅವು ಯಾರೂ ಡಿಮ್ಯಾಂಡ್ ಮಾಡ್ದಲೇ ಹೋದರೆ ಈ ಉತ್ಪನ್ನಗಳಿಗೆ ಮಾರುಕಟ್ಟೆನೇ ಇರೋದಿಲ್ಲ. ಹಾಗಾಗಿ ಕೃಷಿ ಸರಕುಗಳಿಗೆ ಮಾರುಕಟ್ಟೆಯನ್ನು ಕೂಡ ಪೂರೈಕೆ ಮಾಡ್ತಕ್ಕಂಥದ್ದು ಕೈಗಾರಿಕೆ. ಹಾಗೆ ಕೃಷಿ ವಲಯದಿಂದ ಹೊರಬಂದ ಶ್ರಮಕ್ಕೆ ಉದ್ಯೋಗವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಕೂಡ ಕೈಗಾರಿಕೆನೇ. ಕೃಷಿಯಲ್ಲಿ ಈಗ ಡಿಪೆಂಡೆನ್ಸಿ ಕಡಿಮೆ ಆಗ್ತಾಯಿದೆ, ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತಿದೆ ಅನ್ಬೇಕಾದ್ರೆ ಕೃಷಿಯಿಂದ ಹೊರಬಂದಂಥ ಕಾರ್ಮಿಕರಿಗೆ ಕೆಲಸವನ್ನು ಕೊಡಿಸ್ತಕ್ಕಂಥದ್ದು, ಉದ್ಯೋಗ ಅವಕಾಶಗಳನ್ನು ಕೊಡಿಸ್ತಕ್ಕಂಥದ್ದು ಕೂಡ ಕೈಗಾರಿಕೆನೇ ಆಗಿರುತ್ತೆ. ಈಗ ಆರ್ಥಿಕ ಪ್ರಗತಿ ಆಗ್ತಾ ಅಭಿವೃದ್ಧಿ ಸಂಭವಿಸ್ತಾ ಕೃಷಿಯಲ್ಲಿ ಕೃಷಿ ಅಭಿವೃದ್ಧಿ ತನ್ನಲ್ಲಿ ಉದ್ಯೋಗ ನಿರತರಾಗಿರ್ತಕ್ಕಂಥ ಕೆಲವು ಶ್ರಮ ಬಲವನ್ನು ಹೊರಹಾಕ್ತಾ ಹೋಗುತ್ತೆ. ಆಧುನೀಕೃತ ಕೃಷಿ ವಿಧಾನದಲ್ಲಿ ಶ್ರಮ
ಯಂತ್ರಗಳಿಂದ ಸ್ಥಾನಪಲ್ಲಟಗೊಳ್ತಾ ಹೋಗೋದ್ರಿಂದ ಕೃಷಿಯನ್ನು ಆಧರಿಸಿರ್ತಕ್ಕಂಥ ನಿರುದ್ಯೋಗಿಗಳನ್ನು ಹೀರ್ಕೊಳ್ಳೋಕ್ಕೆ, ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಅಭಿವೃದ್ಧಿಶೀಲ ಆರ್ಥಿಕತೆಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿ ಅಂತಕ್ಕಂಥದ್ದು ಅನಿವಾರ್ಯ. ಕೈಗಾರಿಕೀಕರಣ ಹೊರತುಪಡಿಸಿ ಈ ದೇಶಗಳಲ್ಲಿ ಕೃಷಿ ವಲಯದಿಂದ ಹೊರಬಂದಂತಹ ಶ್ರಮಿಕರು ಏನಿದ್ದಾರೆ ಅವ್ರಿಗೆ ಕೈಗಾರಿಕೆಗಳು ಇಲ್ದಲೇ ಹೋದರೆ ಬಹುಶಃ ಅವರ ಜೀವನ ತೀರಾ ಕಷ್ಟ ಆಗುತ್ತೆ. ಯಾಕೆಂದರೆ ಕೃಷಿಯಿಂದ ಬಂದಂತಹ ಕಾರ್ಮಿಕರಿಗೆ ಬೇರೆ ಅವ್ರಿಗೆ ವರ್ಕ್ ಗೊತ್ತಿರೋದಿಲ್ಲ. ಅವರು ಕೈಗಾರಿಕೆಗಳಲ್ಲೇ ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂತಹ ಕೆಲವೊಂದು ಕೆಲಸಗಳನ್ನು ಅವ್ರಿಗೆ ತರಬೇತಿ ಮುಖಾಂತರ ತಿಳಿಸಿ ಮಾಡಿಸಬಹುದು. ಹಾಗಾಗಿ ಕೃಷಿಯನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ಅವರು ಕೇಪಬಲ್ ಆಗ್ತಕ್ಕಂಥದ್ದು ಕೈಗಾರಿಕೆಗಳಲ್ಲಿ. ಹಾಗಾಗಿ ಕೃಷಿ ವಲಯದಿಂದ ಬಂದಂತಹ ನಿರುದ್ಯೋಗಿಗಳಿಗೆ ಒಂದು ಬೃಹತ್ ಉದ್ಯೋಗ ತಾಣವಾಗಿರ್ತಕ್ಕಂಥದ್ದು ಕೈಗಾರಿಕಾ ವಲಯ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ಬೋದು. ಸೊ ಇದಿಷ್ಟು ಕೃಷಿ ಮತ್ತು ಕೈಗಾರಿಕೆಗಳ ಪರಸ್ಪರ ಅವಲಂಬನೆ ಮತ್ತು ಪೂರಕವಾಗಿ ಇರುವಂತಹ ಬಗೆ ಇದಾಗಿರುತ್ತೆ. ಸೊ ಇದಿಷ್ಟು ಇದರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಫರ್ದರ್ ಇನ್ಫಾರ್ಮೇಷನ್ಗೆ ಈ ಬುಕ್ಸನ್ನು ರೆಫರ್ ಮಾಡಿ. ಅದರಲ್ಲಿ ವೆಬ್ಸೈಟಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಾವು ಪಡ್ಕೊಳ್ಬೋದು.